ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಬಿಗ್ ಕರೆಕ್ಷನ್ ಕಂಡು ಬರ್ತಾ ಇದೆ. ನಾವು ಇನ್ವೆಸ್ಟ್ ಮಾಡಿರುವಂತಹ ಶೇರ್ಗಳು ಕೆಲವು 10% ಕ್ರಾಶ್ ಆದ್ರೆ, ಕೆಲವು 20, 30, 40, 50% ಕೂಡ ಬಿದ್ದಿರುವಂತಹ ಹಲವಾರು ಶೇರ್ಗಳಿದ್ದಾವೆ. ಈ ರೀತಿಯ ಕೆಟ್ಟ ಸನ್ನಿವೇಶದಲ್ಲಿ ಆರಾಮಾಗಿರ್ಲಿಕ್ಕೆ ಸಾಧ್ಯನಾ ಅಥವಾ ಟೆನ್ಷನ್ ಫ್ರೀ ಆಗಿರ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ, ನಾನು ಯಾಕೆ ಕೂಲ್ ಆಗಿರ್ತೀನಿ ಇಂತಹ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಕೆಟ್ಟ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಕೂಲ್ ಆಗಿರೋದು ಹೇಗೆ? ನಿಮ್ಗೆಲ್ರಿಗೂ ಗೊತ್ತಿದೆ, ಲಾಸ್ಟ್ 6 months ಇಂದ ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಕರೆಕ್ಷನ್ ಆಗಿದೆ. ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಆ ಕರೆಕ್ಷನ್ ಇನ್ನು ದೊಡ್ಡ ಮಟ್ಟದಲ್ಲೇ ಇದೆ. ನಾನು ಹಲವಾರು ವಿಡಿಯೋಗಳನ್ನ ಕವರ್ ಮಾಡ್ತಾ ಇರ್ತೀನಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಒಳ್ಳೆ ಲಾಭ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಆದ್ರೆ ಅದೆಲ್ಲವನ್ನು ಕೇಳಿದ ಮೇಲೂ ಕೂಡ ನಿಮ್ಗೆ ಖಂಡಿತ ಟೆನ್ಷನ್ ಇದ್ದೇ ಇರುತ್ತೆ. ಹಾಗಾದ್ರೆ ನಾನ್ ಯಾಕೆ ಹೆಚ್ಚು ವರಿ ಮಾಡ್ಕೊಳ್ಳೋದಿಲ್ಲ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಹೇಗೆ ಕೂಲ್ ಆಗಿರ್ತೀನಿ? ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಸಾಕಷ್ಟು ವಿಚಾರಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ರಿಸ್ಕ್ ತಗೊಳ್ತೀವಿ ಅಂದ್ರೆ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ರಿಸ್ಕ್ ಜಾಸ್ತಿ ಇರುವಂತ ಶೇರ್ಗಳಲ್ಲಿ ನಾನು ಇದನ್ನ ಪಕ್ಕಾ ಫಾಲೋ ಮಾಡ್ತೀನಿ. ರಿಸ್ಕ್ ಜಾಸ್ತಿ ಇದೆಯಾ, ಅಲ್ಲಿ ಬರೀ 5,000 ಆಗ್ಲಿ 10,000 ಆಗ್ಲಿ ಇನ್ವೆಸ್ಟ್ ಮಾಡೋದು. ಕೆಲವು ಸಲ 1,000 ಇನ್ವೆಸ್ಟ್ ಮಾಡಿದಂತ ಶೇರುಗಳು ಕೂಡ ಇದಾವೆ, ಲಾಟ್ರಿ ಟಿಕೆಟ್ ತರದ ಶೇರುಗಳು. ನಾನು ಅಲ್ಲಿರುವಂತ ರಿಸ್ಕ್ ನ ಮೇಲೆ ಡಿಸಿಷನ್ ತಗೊಳ್ತೀನಿ. ಜೊತೆಗೆ ನಾನು ಎಷ್ಟು ರಿಸ್ಕ್ ತಗೊಳಕ್ಕೆ ಕೇಪಬಲ್ ಇದ್ದೀನಿ, ನನ್ನ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟು, ಅದ್ರ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ ಮಾಡೋರ್ಗೆ. ಯಾಕೆಂದ್ರೆ ತುಂಬಾ ಜನ ರ್ಯಾಂಡಮ್ ಆಗಿ ಸ್ಟಾಕ್ ಗಳನ್ನ ಪಿಕ್ ಮಾಡ್ತಾರೆ. ಯಾವುದೋ ಒಂದು ನ್ಯೂಸ್ ಬಂತು, ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ, ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಆ ಸ್ಟಾಕ್ ಅನ್ನ ಬೈ ಮಾಡ್ಬಿಡೋದು. ಆ ಸ್ಟಾಕ್ ಅಥವಾ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಿರೋದಿಲ್ಲ. ಆ ಕಂಪನಿಯ ಮ್ಯಾನೇಜ್ಮೆಂಟ್ ಹಿಸ್ಟ್ರಿ ಏನು, ಒಳ್ಳೆ ಮ್ಯಾನೇಜ್ಮೆಂಟ್ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅನ್ನೋದು ಗೊತ್ತಿರೋದಿಲ್ಲ. ಏನು ಗೊತ್ತಿರೋದಿಲ್ಲ, ಟೋಟಲಿ ಆ ಕಂಪನಿಯ ಬಗ್ಗೆ ಏನು ಗೊತ್ತಿರೋದಿಲ್ಲ. ಹಿಂದಿನ ದಿನ ನ್ಯೂಸ್ ಬಂದಿರುತ್ತೆ, ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿರುತ್ತೆ, ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಬೈ ಮಾಡೋದು. ಸೊ ಈ ರೀತಿ ರ್ಯಾಂಡಮ್ ಆಗಿ ಸ್ಟಾಕ್ ಪಿಕ್ ಮಾಡೋದ್ರಿಂದ ತುಂಬಾ ಜನರಿಗೆ ಲಾಸಸ್ ಕೂಡ ಆಗಿರುತ್ತೆ. ಬಹುಶಃ ಒಂದಲ್ಲ ಒಂದು ಸಂದರ್ಭದಲ್ಲಿ ನೀವು ಕೂಡ ಈ ರೀತಿ ಡಿಸಿಷನ್ ಗಳನ್ನ ತಗೊಂಡಿರ್ತೀರಿ. ಜೊತೆಗೆ ನಾನು ನನ್ನ ಬಿಗಿನಿಂಗ್ ಡೇಸ್ ಅಲ್ಲಿ, ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದಂತ ದಿನಗಳಲ್ಲಿ ಇದೇ ತಪ್ಪುಗಳನ್ನ ನಾನು ಸಹ ಮಾಡಿದ್ದೀನಿ. ಅದ್ರಲ್ಲೇನು ದೊಡ್ಡಸ್ತಿಕೆ ಎಲ್ಲ ಹೇಳ್ಕೊಳ್ಳೋದ್ರಲ್ಲಿ. ಯಾಕಂದ್ರೆ ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ನ ವಿದ್ಯಾರ್ಥಿ. ಪ್ರತಿದಿನ ಕೂಡ ಮಾರ್ಕೆಟ್ ಒಂದಲ್ಲ ಒಂದು ವಿಚಾರವನ್ನ ಕಲಿಸ್ತಾ ಇರುತ್ತೆ. ಅದನ್ನ ನಾವು ಕಲಿಬೇಕು, ಮುಂದುವರಿಬೇಕು. ಬಟ್ ಯಾರು ತಮ್ಮ ಮಿಸ್ಟೇಕ್ಸ್ ಗಳನ್ನ ಬೇಗ ಅರಿತುಕೊಂಡು ಬದಲಾಯಿಸ್ಕೊಳ್ತಾರೋ, ಆ ತಪ್ಪುಗಳನ್ನ ಪದೇ ಪದೇ ಮಾಡದೆ ಚೇಂಜ್ ಆಗ್ತಾರೋ, ಅಂತವ್ರಿಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಮಾರ್ಕೆಟ್. ತಪ್ಪುಗಳಿಂದ ಪಾಠ ಕಲಿಬೇಕು. ಜೊತೆಗೆ ಮಾರ್ಕೆಟ್ ಅಲ್ಲಿ ನಮ್ಮ ತಪ್ಪುಗಳಿಂದ ಕಲಿಯೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ತಪ್ಪುಗಳಿಂದ ಕಲ್ತ್ರೆ ನಮ್ಮ ಲಾಸಸ್ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ನಾವೇ ಲಾಸ್ ಮಾಡ್ಕೊಂಡು ಕಲಿಯೋ ಪಾಠ ಬೇರೆ, ಬೇರೆಯವ್ರು ಲಾಸ್ ಮಾಡ್ಕೊಂಡಿದ್ರು ಅನ್ನೋದನ್ನ ಕೇಳಿ ಕಲಿಯೋ ಪಾಠಗಳು ಬೇರೆ. ಬೇರೆಯವರ ಲಾಸ್ ಇಂದ ಪಾಠ ಕಲ್ತ್ರೆ ನಮ್ಗೇನು ಲಾಸ್ ಆಗಿರೋದಿಲ್ಲ, ಪಾಠ ಕಲ್ತಿರ್ತೀವಿ. ಆದ್ರೆ ನಮ್ಗೆ ಲಾಸ್ ಆಗಿ ಕಲ್ತ್ರೆ ನಾವೊಂದಷ್ಟು ಲಾಸ್ ಮಾಡ್ಕೊಂಡು ಕಲ್ತಿರ್ತೀವಿ. ಹಾಗಾಗಿ ಎಷ್ಟು ಬೇಗ ನಮ್ಮ ತಪ್ಪುಗಳನ್ನ ತಿದ್ಕೊಳ್ತೀವೋ ಅಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗಳಿಸಬಹುದು. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಯಾವಾಗ್ಲೂ ಇರುತ್ತೆ. ಖಂಡಿತ ನೀವು ಏನ್ ತಪ್ಪುಗಳನ್ನ ಮಾಡ್ತಾ ಇರ್ತೀರೋ ಅದೇ ತಪ್ಪುಗಳನ್ನ ನಾನು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾಡಿದ್ದೀನಿ ಹಿಂದೆ. ಜೊತೆಗೆ ಈಗಲೂ ಕೂಡ ಮಾರ್ಕೆಟ್ ಅಲ್ಲಿ ಕೆಲವು ತಪ್ಪುಗಳು ಆಗ್ತಾ ಇರುತ್ತೆ. ಖಂಡಿತ 100% ತಪ್ಪೇ ಮಾಡಲ್ಲ ಅಂತ ಹೇಳಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಮಾರ್ಕೆಟ್ ಈಸ್ ದ ಸುಪ್ರೀಂ. ಬಟ್ ಮಾಡುವಂತ ತಪ್ಪುಗಳನ್ನ ಬೇಗ ತಿದ್ಕೊಳ್ಳೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಎಕ್ಸ್ಟ್ರಾ ಮನಿ. ಅಂದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ, ನನ್ನ ಹತ್ರ ಇರುವಂತ ಎಕ್ಸ್ಟ್ರಾ ಮನಿಯನ್ನ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಯಾವ್ದೋ ಕಮಿಟ್ಮೆಂಟ್ ಗಳಿರ್ತವೆ, ಅಂತ ದುಡ್ಡನ್ನ ತಂದು ಮಾರ್ಕೆಟ್ಗೆ ಹಾಕೋದಿಲ್ಲ. ನನ್ನ ಖರ್ಚುಗಳೇನಿದೆ, ಫಸ್ಟ್ ಆಫ್ ಆಲ್ ಒಂದಷ್ಟು ಖರ್ಚುಗಳಿರುತ್ತೆ ಮಂತ್ಲಿ, ಅದು ಫಿಕ್ಸ್ಡ್ ಖರ್ಚುಗಳು. ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನಿದೆ, ಫಾರ್ ಎಕ್ಸಾಂಪಲ್ ನನ್ ಮಂತ್ಲಿ 10,000 ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯನಾ, ಫಸ್ಟ್ 10,000 ಇನ್ವೆಸ್ಟ್ ಮಾಡ್ತೀನಿ, ಇನ್ನು ಉಳಿದಿದ್ದು ನನ್ನ ಖರ್ಚಿಗೆ ಇಟ್ಕೊಳ್ತೀನಿ. ಇನ್ ಕೇಸ್ ಯಾವ್ದೋ ಒಂದು ಎಮರ್ಜೆನ್ಸಿ ಇದೆಯಾ ಈ ತಿಂಗಳಲ್ಲಿ, ಫಾರ್ ಎಕ್ಸಾಂಪಲ್ ಮಕ್ಕಳ ಸ್ಕೂಲ್ ಫೀಸ್ ಕಟ್ಬೇಕಾ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಫೀಸ್ ಕಟ್ಬೇಕಾ, ಅಂತ ಅಮೌಂಟ್ ಅನ್ನ ಯಾವತ್ತೂ ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ. ನನಗೆ ಅಟ್ಲೀಸ್ಟ್ 2 years 3 years 5 years ಈ ಹಣ ಅವಶ್ಯಕತೆ ಇಲ್ಲ ಅಂತ ಏನಾದ್ರೂ ಇದೆಯಾ, ಅಂತ ಹಣವನ್ನ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಇಲ್ವಾ, ಪರವಾಗಿಲ್ಲ, ಮಾಡೋದೇ ಇಲ್ಲ, ಸುಮ್ನೆ ಇರ್ತೇನೆ. ಇದು ನನ್ನ ಪಾಲಿಸಿ. ಎಕ್ಸ್ಟ್ರಾ ಇದೆಯಾ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡು, ಇಲ್ವಾ ಸುಮ್ನೆ ಇರು. ಹಾಗೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಏನಂತಂದ್ರೆ, ಮೊದಲು ಇನ್ವೆಸ್ಟ್ ಮಾಡ್ತೀನಿ, ನಂತರ ಬೇರೆ ಖರ್ಚುಗಳ ಕಡೆ ಗಮನ ಕೊಡ್ತೀನಿ. ಫಿಕ್ಸ್ಡ್ ಖರ್ಚುಗಳು ಇದ್ದೇ ಇರುತ್ತೆ ಮಂತ್ಲಿ, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಖರ್ಚು ಇದೆಯಾ, ಇಂಪಾರ್ಟೆಂಟ್ ಇದೆಯಾ, ಅದ್ರ ಕಡೆ ಗಮನ ಕೊಡ್ತೀನಿ. ಫಸ್ಟ್ ಇನ್ವೆಸ್ಟ್ಮೆಂಟ್, ಆ ನಂತರ ಬೇರೆ ವಿಚಾರ. ಈ ರೀತಿ ಎಕ್ಸ್ಟ್ರಾ ಮನಿಯನ್ನ ಇನ್ವೆಸ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ಅವಶ್ಯಕತೆ ಇರುವಂತ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ. ಹಾಗೆ ನೆಕ್ಸ್ಟ್ 3ನೇ ಪಾಯಿಂಟ್ಗೆ ಬಂದ್ರೆ
ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ನೋ ಡೆಟ್ ನೋ EMI. ನಾನು ಯಾವುದೇ ಸಾಲವನ್ನ ಮಾಡಿಲ್ಲ ಅಥವಾ MTF ಮೂಲಕ ಶೇರುಗಳನ್ನ ಬೈ ಮಾಡಿಲ್ಲ, ಬೈ ಮಾಡೋದು ಇಲ್ಲ. ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಲೋನ್ ತಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಜೊತೆಗೆ ಮಂತ್ಲಿ ಯಾವುದೇ EMI ಕಟ್ಟಬೇಕು ಅನ್ನೋಂತ ಟೆನ್ಷನ್ ಇಲ್ಲ. ನನ್ನ ಇನ್ಕಮ್ ಏನಿದೆ ಅದು ನನ್ನ ಖರ್ಚುಗಳು, ನನ್ನ ಇನ್ವೆಸ್ಟ್ಮೆಂಟ್ ಇದಕ್ಕೆ ಸೀಮಿತ ಆಗಿರುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಬರ್ಡನ್ ನನ್ಗಿಲ್ಲ. ನಾನು ಮಾಡ್ಕೊಂಡಿಲ್ಲ. ಡೈಲಿ ಫೋನ್ ಬರುತ್ತೆ, ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಕೊಡ್ತೀವಿ ತಗೊಳ್ಳಿ ಅಂತ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಇದೆ. 2016 ಇಂದ ನಾನು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ತಿದ್ದೀನಿ. ಇಲ್ಲಿವರೆಗೂ ಒಂದೇ ಒಂದು ಡ್ಯೂ ಪೇಮೆಂಟ್ ಆಗಿಲ್ಲ. ಆ ಕಾರಣದಿಂದ ಒಬ್ರಲ್ಲ ಒಬ್ರು ಫೋನ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ. ನೋ ಕಾಸ್ಟ್ EMI ಅಥವಾ ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಕೊಡ್ತೀವಿ ತಗೊಳ್ಳಿ ಅಂತ. ನನ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ತಗೊಂಡೇನ್ ಮಾಡೋದು? ನೋ ಡೆಟ್ ನೋ EMI ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ. ಕೆಲವು ಸಲ ಏನಾಗುತ್ತೆ, ಯಾವ್ದೋ ಸ್ಟಾಕ್ ಬಿತ್ತು ಅಂತ EMI ಕಟ್ಟಬೇಕಾಗಿರೋಂತ ಅಮೌಂಟ್ ಅನ್ನು ಕೂಡ ಕೆಲವರು ಬೈ ಮಾಡ್ಬಿಡ್ತಾರೆ ಸ್ಟಾಕ್ ಅನ್ನ. ಆಮೇಲೆ ಅದ್ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಬೇರೆ ವಿಚಾರ. ಅದಕ್ಕೂ ಅಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ನಾನಂತೂ ಈ ವಿಚಾರದಲ್ಲಿ ಡೆಟ್ ಫ್ರೀ ಇದ್ದೀನಿ ಆಸ್ ಆಫ್ ನೌ. ಗೊತ್ತಿಲ್ಲ ಮುಂದೆ ಯಾವಾಗಾದ್ರೂ ತಗೊಂಡ್ರೆ, ಬಟ್ ಆಸ್ ಆಫ್ ನೌ ಸಾಲ ಇಲ್ಲ. ಇನ್ ಕೇಸ್ ನಾನು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸದ್ನ ನೆಕ್ಸ್ಟ್ ಮಂತ್ ಅಲ್ಲಿ ಫುಲ್ ಪೇಮೆಂಟ್ ಮಾಡ್ತೀನಿ. ಒನ್ಸ್ ಏನೋ 50,000 ಬಳಸಿದೀನಿ ಅಂತಂದ್ರೆ ಇಮಿಡಿಯೇಟ್ಲಿ ಫೋನ್ಗಳು ಬರ್ತವೆ, ಸರ್ EMI ಕನ್ವರ್ಟ್ ಮಾಡಿ, ನೋ ಕಾಸ್ಟ್ EMI ಕನ್ವರ್ಟ್ ಮಾಡಿ ಅಂತ. ಅವಶ್ಯಕತೆ ಇಲ್ಲ, ನಾನು ಪೂರ್ತಿ ಪೇ ಮಾಡ್ತೀನಿ ಅಂತೀನಿ. ಇದು ಸಹ ಒಂದು ದೊಡ್ಡ ಕಾರಣ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಬಿದ್ರೂ ಕೂಡ ಟೆನ್ಷನ್ ಫ್ರೀ ಆಗಿ ಇರ್ಲಿಕ್ಕೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾನು ನನ್ನ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಮಾಡೋದಿಲ್ಲ. ಬಹುಶಃ ನೀವು ಇದನ್ನ ಕೇಳಿ ಶಾಕ್ ಆಗ್ಬೋದು, ಹೌದಾ ಅಂತ. ಆದ್ರೆ ತಾಳ್ಮೆಯಲ್ಲಿ ನನ್ನ ಅರ್ನಿಂಗ್ ನ 20 to 25% ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು 1 ಲಕ್ಷ ಅರ್ನ್ ಮಾಡ್ತೀನಿ ಅಂತಂದ್ರೆ 20 ರಿಂದ 25,000 ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ತೀನಿ ನನ್ನ ಅರ್ನಿಂಗ್ ಅನ್ನ. ಇದರ ಜೊತೆ ಬೇರೆ ಇನ್ವೆಸ್ಟ್ಮೆಂಟ್ ಗಳು ಕೂಡ ಇದ್ದಾವೆ. ಹಾಗಾದ್ರೆ ಅದ್ಯಾವುದು? ಆ ವಿಚಾರಕ್ಕೆ ಬಂದ್ರೆ, ನಾನು ನನ್ನ ಅಗ್ರಿಕಲ್ಚರ್ ಅಲ್ಲೂ ಕೂಡ ತುಂಬಾನೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ಇನ್ನು ಅಲ್ಲಿಂದ ಔಟ್ಕಮ್ ಬರ್ಲಿಕ್ಕೆ ಶುರುವಾಗಿಲ್ಲ. ಬಹುಶಃ ಇನ್ನೊಂದು 2-3 ವರ್ಷ ಅಲ್ಲಿಂದ ಇನ್ಕಮ್ ಬರ್ಲಿಕ್ಕೆ ಶುರು ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಈಗಲೂ ಕೂಡ ಸಣ್ಣ ಮಟ್ಟದಲ್ಲಿ ಇದೆ, ಬಟ್ ಇನ್ನು ಇನ್ವೆಸ್ಟ್ಮೆಂಟ್ ಆಗ್ತಾನೆ ಇದೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀನಿ. ಜೊತೆಗೆ ನನ್ನ ರಿಟೇಲ್ ಬಿಸ್ನೆಸ್ ಕೂಡ ಇದೆ. ಸೊ ರಿಟೇಲ್ ಬಿಸ್ನೆಸ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಅಲ್ಲಿ ಕೆಲವು ಸಲ ಒಳ್ಳೆ ಅರ್ನಿಂಗ್ ಆಗುತ್ತೆ, ಕೆಲವು ಸಲ ನನ್ನ ಅರ್ನಿಂಗ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ಬೇಕಾಗತ್ತೆ. ಅದು ಕೂಡ ಇನ್ನು ಗ್ರೋ ಆಗ್ತಾ ಇದೆ. ನಂತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಹಿಂದಿನ ಕೂಡ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಈವನ್ ಕೆಲವು SIPs ಕೂಡ ಇದೆ, ಮಂತ್ಲಿ ಆಟೋಮೆಟಿಕ್ ಆಗಿ ಡಿಡಕ್ಟ್ ಆಗುವಂತ SIPs ಕೂಡ ಇದೆ. ಅದ್ರ ಜೊತೆ ಶೇರುಗಳನ್ನು ಕೂಡ ಪರ್ಚೇಸ್ ಮಾಡ್ತೀನಿ. ಬಟ್ ಕೆಲವು ಸಲ ಎಸ್ಪೆಷಲಿ ಲಾಸ್ಟ್ 4-5 ಮಂತ್ಸ್ ಅಂತ ತಗೊಂಡ್ರೆ ತುಂಬಾ ಹೆಚ್ಚು ಇನ್ವೆಸ್ಟ್ಮೆಂಟ್ ಏನ್ ಮಾಡಿಲ್ಲ. ಅರೌಂಡ್ 40,000 to 50,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ಬೋದು ಅಷ್ಟೇ ಲಾಸ್ಟ್ 4-5 ಮಂತ್ಸ್ ಅಲ್ಲಿ. ಬಿಕಾಸ್ ಆಫ್ ಅನ್ಸರ್ಟೈನಿಟಿ. ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು ವಿಷಯ ಅಲ್ಲ, ಅನ್ಸರ್ಟೈನಿಟಿ. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಎಲ್ಲಿ ಒಳ್ಳೆ ಅಪಾರ್ಚುನಿಟಿ ಇದೆ ಅಂತ ಹುಡುಕ್ತಾ. ಇದನ್ನ ನಾನು ಲಾಸ್ಟ್ 3-4 ಮಂತ್ಸ್ ಇಂದ ಕೂಡ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಾನು ಏನ್ ಹೇಳಿದ್ದೀನೋ ಅದನ್ನೇ ನಾನು ಕೂಡ ಫಾಲೋ ಮಾಡಿದ್ದೀನಿ. ಬಟ್ ನಾನು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಿಲ್ಲ. ಲಾಸ್ಟ್ 4-5 ಮಂತ್ಸ್ ಅಲ್ಲಿ ಹೇಳಿದ್ನಲ್ಲ, 40,000 to 50,000 ಇನ್ವೆಸ್ಟ್ ಮಾಡಿದ್ದೀನಿ. ಲಾಸ್ಟ್ ವೀಕ್ ಅಲ್ಲೂ ಕೂಡ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಒಂದು 50 ಕ್ವಾಂಟಿಟೀಸ್ ಬೈ ಮಾಡಿದೆ. ಬಟ್ ಆ ಸ್ಟಾಕ್ ಕೂಡ ಭರ್ಜರಿಯಾಗಿ ಡೌನ್ ಆಗಿದೆ ಇವತ್ತು ಕೂಡ, ಹಾಗೆ ಶುಕ್ರವಾರ ಕೂಡ. ಆಲ್ಮೋಸ್ಟ್ ನಾನು ಬೈ ಮಾಡಿದ್ದ ಪ್ರೈಸ್ ಗಿಂತ 6 to 7% ಡೌನ್ ಆಗಿದೆ 2 days ಅಲ್ಲಿ. ಓಕೆ, ನಾನು ಅದಕ್ಕೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. 6 to 7 ಏನು 15-20% ಆದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಕಡಿಮೆ ಇನ್ವೆಸ್ಟ್ಮೆಂಟ್. ನಾನೇನು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ 1 ಲಕ್ಷ ಇನ್ವೆಸ್ಟ್ ಮಾಡೋದಾಗೆ 20,000 25,000 ಇನ್ವೆಸ್ಟ್ ಮಾಡಿ ಅಂತ. ಅದೇ ರೀತಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋದು. ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ. ಎಸ್ಪೆಷಲಿ ರಿಸಲ್ಟ್ಸ್ ಗೋಸ್ಕರ ಕಾಯ್ತಾ ಇದೀನಿ. ಸೊ ಒನ್ಸ್ ರಿಸಲ್ಟ್ಸ್ ಬರ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ, ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೋ, ಎಸ್ಪೆಷಲಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವ ಕಂಪನಿ ಇದೆಯೋ ಅವುಗಳನ್ನೇ ಆಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಹೊಸ ಸ್ಟಾಕ್ ಅನ್ನ ಬೈ ಮಾಡೋದಕ್ಕಿಂತ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಂತ ಕಡೆ ಬೈ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಬರ್ತವೆ ಅಂತ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ, ನನ್ನ ಎಲ್ಲ ಇನ್ಕಮ್ ಅನ್ನ ಅಥವಾ ನನ್ನ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟ್ರೈಟ್ ಅವೇ ಸ್ಟಾಕ್ ಮಾರ್ಕೆಟ್ ಹಾಕೋದಿಲ್ಲ. 20 to 25% ಖಂಡಿತ ಆಗ್ತೀನಿ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಅದ್ರ ಜೊತೆ ಬಿಸ್ನೆಸ್ ಅಂಡ್ ಅಗ್ರಿ ಕೂಡ ಇದೆ, ಆ ಕಡೆ ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರುತ್ತೆ. ಅದೇನು ಫಿಕ್ಸ್ಡ್ ಅಲ್ಲ, ಬಟ್ ಮಾರ್ಕೆಟ್ ಹೋಗೋದಂತೂ ಫಿಕ್ಸ್ಡ್ ಇರುತ್ತೆ 20 to 25%. ಇನ್ನು ನನ್ನ ಹತ್ರ ಇರುವಂತ ಎಕ್ಸ್ಟ್ರಾ ಅಮೌಂಟ್ ಅನ್ನ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಜೊತೆಗೆ ಯಾವುದೇ ಸಾಲ ಇಲ್ಲ, EMI ಕಟ್ಟೋ ಅಂತ ಟೆನ್ಷನ್ ಇಲ್ಲ. ಸೊ ಈ ಎಲ್ಲ ಕಾರಣದಿಂದ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದಷ್ಟು ರಿಸರ್ಚ್ ಅನ್ನ ಮಾಡಿಯೇ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ರ್ಯಾಂಡಮ್ ಆಗಿ ಪಿಕ್ ಮಾಡೋದಿಲ್ಲ. ಇವೆಲ್ಲವೂ ಕೂಡ ನಾನು ಕೂಲ್ ಆಗಿರ್ಲಿಕ್ಕೆ ಇರುವಂತ ಕಾರಣಗಳು. ಇನ್ ಕೇಸ್ ನಾನೇನಾದ್ರೂ ರ್ಯಾಂಡಮ್ ಆಗಿ ಬೈ ಮಾಡಕ್ ಹೋದ್ರೆ ಅಥವಾ ಬೈ ಮಾಡಿದ್ರೆ, ನನಗೊಂದಷ್ಟು ಸಾಲ ಇದ್ದು EMI ಟೆನ್ಷನ್ ಇದ್ರೆ, ನಾನು ಸಾಲ ಮಾಡಿ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಒಂದಷ್ಟು ಟೆನ್ಷನ್ ಇರ್ತಾ ಇತ್ತೇನೋ. ಬಟ್ ಆ ರೀತಿಯ ತಪ್ಪುಗಳನ್ನ ನಾನು ಮಾಡಿಲ್ಲ. ನಿಮಗೂ ಹೇಳೋದಿಷ್ಟೇ, ನಾನು ನೀವು ಇನ್ವೆಸ್ಟ್ ಮಾಡುವಾಗ ನಿಮ್ಗೆ 1,000 ಇನ್ವೆಸ್ಟ್ ಮಾಡಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್, ಒಂದು ತಿಂಗಳಿಗೆ ಅಷ್ಟನ್ನೇ ಇನ್ವೆಸ್ಟ್ ಮಾಡಿ. ಏನು 10,000 ಇನ್ವೆಸ್ಟ್ ಮಾಡ್ಬೇಕು, 50,000 ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಲ್ಲ. ನಿಮ್ಮ ಶಕ್ತಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ.
ನಿಮ್ಮ ಶಕ್ತಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿದಾಗ 1,000 ಇನ್ವೆಸ್ಟ್ ಮಾಡಿದಾಗ ನೀವು 20 to 25,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದೇ ನೀವು 10,000 ಇನ್ವೆಸ್ಟ್ ಮಾಡಿದ್ರೆ 15 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರು ಕೂಡ ಬೆಟರ್ ರಿಟರ್ನ್ಸ್ ಅನ್ನ ಗಳಿಸಬಹುದು. ಇನ್ ಕೇಸ್ ನೀವು 20,000 ಇನ್ವೆಸ್ಟ್ ಮಾಡ್ತೀರಿ ಪರ್ ಮಂತ್ ಅಂತ ಅಂದ್ರೆ 8 to 10 ಇಯರ್ಸ್ ಅಲ್ಲಿ ನೀವು ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಹಾಗಾಗಿ ಕಡಿಮೆ ಇನ್ವೆಸ್ಟ್ ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಕಡಿಮೆ ಟೈಮ್ ತಗೊಳುತ್ತೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಕ್ಕೆ, ಅಷ್ಟೇ ವ್ಯತ್ಯಾಸ. ಬಟ್ ನಿಮ್ಮ ಶಕ್ತಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಶಕ್ತಿಯನ್ನ ಮೀರಿ ಸಾಲ ಸೋಲ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ. ದಟ್ ಈಸ್ ಸ್ಮಾರ್ಟ್ ಮೂವ್. ಸಾಲ ಮಾಡಿ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ. ಯಾಕಂದ್ರೆ ಟೆನ್ಷನ್ಸ್ ಜಾಸ್ತಿ ಆದ್ರೆ ಆರೋಗ್ಯ ಕೆಡುತ್ತೆ. ಆರೋಗ್ಯ ಕೆಟ್ರೆ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಅನ್ನು ಕೂಡ ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ, ಅದನ್ನ ಎಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ಬೇಕಾಗುತ್ತೆ. ಹಾಗಾಗಿ ಟೆನ್ಷನ್ ಫ್ರೀ ಆಗಿರಕ್ಕೆ ಪ್ರಿಫರ್ ಮಾಡಿ, ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಿ. ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವೊಲಟಿಲಿಟಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನೀವು ಗಳಿಸಬಹುದು. ಬಟ್ ರೈಟ್ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಕಂಪನಿಗಳನ್ನ ಫೈಂಡ್ ಮಾಡೋದ್ ಕಷ್ಟನ ಮ್ಯೂಚುವಲ್ ಫಂಡ್ಸ್ ಗೆ ಹೋಗಿ, ಅದು ಕೂಡ ಬೆಸ್ಟ್ ರಿಟರ್ನ್ಸ್ ಅನ್ನೇ ಕೊಡುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಏನು? ನಾನು ಸರಿ ದಾರಿಯಲ್ಲಿ ಇದ್ದೀನಾ? ನಾನ್ ಮಾಡ್ತಿರೋದು ಸರಿ ಅನ್ಸುತ್ತಾ? ನಿಮ್ಗೆ ಏನಾದ್ರು ಹಂಗ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ ನೀವು ತಪ್ಪು ಮಾಡ್ತಿದೀನಿ ಅಂತ ಅನ್ಸಿದ್ರೆ ನೋ ಅಂತಾನೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಐ ಅಕ್ಸೆಪ್ಟ್ ಬೋತ್. ಬಟ್ ನನಗೇನ್ ಸರಿ ಅನ್ಸುತ್ತೆ ಅದನ್ನ ಮಾತ್ರ ಮಾಡ್ತೀನಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.